ಇಲ್ಲಿ ಸದ್ಯಕ್ಕೆ ನಮಗೆ ಹೊಟ್ಟೆ ತುಂಬ ಅಂಥದ್ದೇನೂ ಇಲ್ಲ. ಅರೆ ಬೆಟ್ಟದ ನೆಲ್ಲಿಕಾಯಿ ಇದೆ, ಇದನ್ನ ಟ್ರೈ ಮಾಡೋಣ. ನೋಡಿ ಬೆಟ್ಟದ ನೆಲ್ಲಿಕಾಯಿ. ಇವತ್ತು ನಮ್ಮ ಸಿಸ್ಟರಲ್ಲಿ ಕೊಟ್ಟಿರೋ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಟ್ರೈ ಮಾಡೋಣ. ತುಂಬ ಟೈಮ್ ತಗೊಳ್ಳಲ್ಲ, 5 ನಿಮಿಷದಲ್ಲೇ ಮುಗಿದೋಗುತ್ತೆ. ಅದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರೇಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿವನ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಚಟ್ನಿಗೆ ಏನೇನು ಬೇಕು ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿ 2, ಶುಂಠಿ, ಕೊಬ್ಬರಿ, ಕೊತ್ತಂಬರಿ ಎಳೆ, ಕರಿಬೇವು ಎಳೆ, ಹಸಿಮೆಣಸಿನ್ಕಾಯಿ ಪೇಸ್ಟು, 1 ಲೋಟ ನೀರು. ನಮ್ಮ ಮನೆಯಲ್ಲಿ ಹಸಿಮೆಣಸಿನ್ಕಾಯಿ, ಸಾಲ್ಟ್ ಇವೆರಡನ್ನೂ ಸೇರಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿರ್ತಾರೆ. ಎಮರ್ಜೆನ್ಸಿ ಪರ್ಪಸ್ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಅದೇ ಪೇಸ್ಟೇ ನಾವು ಬೆಟ್ಟದ ನೆಲ್ಲಿಕಾಯಿ ಚಟ್ನಿಗೂ ಯೂಸ್ ಮಾಡೋಣ. ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಕೊಬ್ಬರಿ ಸ್ಕ್ರಾಪಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಬೆಟ್ಟದ ನೆಲ್ಲಿಕಾಯಿನ ಸ್ಕ್ರಾಪ್ ಮಾಡೋಣ, ಕೊಬ್ಬರಿನ ಸ್ಕ್ರಾಪ್ ಮಾಡೋಣ, ಮತ್ತೆ ಶುಂಠಿನ ಸ್ಕ್ರಾಪ್ ಮಾಡೋಣ. ಈ ಕರಿಬೇವು ಎಳೆ, ಕೊತ್ತಂಬರಿ ಎಳೆನ ನೀರಲ್ಲಿ ಕ್ಲೀನಾಗಿ ತೊಳೆಯೋಣ. ಈ ಕರಿಬೇವು ಎಳೆನ ಬಿಡಿಸಿ ಮಿಕ್ಸರ್ ಒಳಗಡೆ ಹಾಕೋಣ. ಕೊತ್ತಂಬರಿನ ಮುರಿದು ಈ ಥರ ಮಿಕ್ಸರ್ ಒಳಗಡೆ ಹಾಕೋಣ. ಈ ಕೊಬ್ಬರಿನ ಮಿಕ್ಸರ್ ಒಳಗಡೆ ಹಾಕೋಣ. ಈ ಬೆಟ್ಟದ ನೆಲ್ಲಿಕಾಯಿನೂ ಮಿಕ್ಸರ್ ಒಳಗಡೆ ಹಾಕೋಣ. ಹಂಗೆ ಶುಂಠಿ ಇದನ್ನೆಲ್ಲ ಮಿಕ್ಸರ್ ಒಳಗಡೆ ಹಾಕಿ 1 ಸ್ಪೂನ್ ಹಸಿಮೆಣಸಿನ್ಕಾಯಿಂದ ರೆಡಿಯಾಗಿರೋ ಪೇಸ್ಟ್ ಹಾಕೋಣ. ನೀರನ್ನು ಸ್ವಲ್ಪ ಹಾಕಿ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿ ಆಯಿತು. ಅದ್ರ ಜೊತೆಗೆ ಕಡಲೆ ಹಿಟ್ಟಿನ ಜೀರಾ ದೋಸೆ ಮಾಡೋಣ. ಕಡಲೆ ಹಿಟ್ಟಿನ ಜೀರಾ ದೋಸೆ ಹೆಂಗ್ ಮಾಡೋದು ಅಂತ ಹೇಳಿದ್ರೆ, ಈ ಸೈಡಲ್ಲಿ ಐ ಕಾರ್ಡ್ ಇದೆ ಅಲ್ಲ, ಇದರಲ್ಲಿ ನಾನು ಪಿನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಹೆಂಗೆ ಅಂತೇಳಿ. ಅದು ತುಂಬ ಟೈಮ್ ತಗೊಳ್ಳಲ್ಲ, ಬರೀ 2 ನಿಮಿಷದಲ್ಲೇ ಆಗೋಗುತ್ತೆ. ಕಡಲೆ ಹಿಟ್ಟಿನ ಜೀರಾ ದೋಸೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ರೆಡಿ ಮಾಡಿಟ್ಟಿರೋ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ತಿನ್ನೋ ಟೈಮ್ ಬಂದಿದೆ. ಈ ದೋಸೆಗೆ ಈ ಚಟ್ನಿ ಹುಳಿಯಾಗಿ ತುಂಬ ಚೆನ್ನಾಗಿದೆ. ಈ ಚಟ್ನಿ ದೋಸೆಗಂತೂ ಸೂಪರ್ ಆಗಿದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರೆಯಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.